ಭಾರತ ಸರ್ಕಾರ ಒಂದೊಂದೇ ಕಾಯ್ದೆಗಳ ಮೂಲಕ ನಮ್ಮ ಕಡಲನ್ನು ಖಾಸಗಿ ಕೈಗೆ ಕೊಡೋಕೆ ಹೊರಟಿರೋದು ಎಷ್ಟು ಆತಂಕಕಾರಿ ಬೆಳವಣಿಗೆ. ಜೆಟ್ಟಿಗಳು ಮತ್ತು ಟರ್ಮಿನಲ್ಗಳನ್ನು ರಚಿಸೋಕೆ ಖಾಸಗಿ ವಲಯಕ್ಕೆ ಅವಕಾಶ ಕೊಡ್ತಾ ಹೋದ್ರೆ ಎದುರಾಗಲಿರುವ ಅಪಾಯಗಳೇನು? ಇಂಚಿಂಚಾಗಿ ಸಮುದ್ರ ತೀರವನ್ನ ಖಾಸಗಿ ಸುಪರ್ದಿಗೆ ನೀಡ್ತಾ ಹೋದ್ರೆ ಅದು ಜನರು ಹಾಗೂ ಮೀನುಗಾರರ ಕೈ ತಪ್ಪಿದಂತೇನೆ ಅಲ್ವಾ? ಮೀನುಗಾರರು ಕಡಲಿನಿಂದ ಹೊರಬಂದು ಇತರ ಉದ್ಯೋಗಗಳಲ್ಲಿ ನಿರತರಾಗುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆಯಾ? ಗೋವಾದಲ್ಲಿ ಈ ಬಗ್ಗೆ ಜನ ಜಾಗೃತರಾಗಿ ಪ್ರತಿಭಟನೆಗಿಳಿದಿರುವ ಕರ್ನಾಟಕದವರು ಈ ಬಗ್ಗೆ ಎಚ್ಚರಗೊಳ್ಳೋದು ಯಾವಾಗ? ಭಾರತ ಸರ್ಕಾರದ ಉದಾರೀಕರಣ ನೀತಿಯ ಕಾರಣಕ್ಕೆ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳನ್ನು ಗಮನಿಸುತ್ತಿದ್ದೀರಾ? ಸಣ್ಣ ಗಾತ್ರದ ಕೃಷಿ ಹಿಡುವಳಿಗಳು ಲಾಭದಾಯಕ ಅಲ್ದಿರೋದ್ರಿಂದ ಕೃಷಿ ಕ್ಷೇತ್ರವನ್ನ ಕಾರ್ಪೊರೇಟೀಕರಣಗೊಳಿಸಿ ಸೂಟು ಬೂಟಿನ ರೈತರು ರಂಗ ಪ್ರವೇಶ ಮಾಡಬೇಕು ಮತ್ತು ಸಣ್ಣ ರೈತರು ಭೂರಹಿತ ಕೃಷಿ ಕಾರ್ಮಿಕರನ್ನ ಹಂತ ಹಂತವಾಗಿ ಕೃಷಿಯಿಂದ ದೂರ ಮಾಡಿ ಅವರ ಕೌಶಲ್ಯಗಳನ್ನ ಮರುನೇರ್ಪು ಮಾಡಬೇಕು ಹಾಗೂ ಕಾರ್ಪೊರೇಟ್ ಕೃಷಿ ಕಂಪನಿಗಳಲ್ಲಿ ಅವರಿಗೆ ಉದ್ಯೋಗ ನೀಡಬೇಕು ಅನ್ನೋದು ಹೊಸ ಕೃಷಿ ನೀತಿಯ ಸಾರಾಂಶ. ಆ ಕೃಷಿ ಕಾಯ್ದೆಗಳು ಈಗಿಲ್ಲದೆ ಇದ್ರೂ ಈ ನೀತಿಯಲ್ಲಿ ಏನು ಬದಲಾವಣೆ ಆಗಿಲ್ಲ. ಇಂಚಿಂಚಾಗಿ ಈ ಸುಧಾರಣೆಗಳು ಇನ್ನೆಂದೂ ಹಿಮ್ಮುಖ ಚಲನೆ ಸಾಧ್ಯವಾಗದಂತೆ ಮುಂದುವರಿತಾ ಇದೆ. ಭಾರತ ಜಗತ್ತಿನ 2ನೇ ಅತಿದೊಡ್ಡ ಮೀನು ಉತ್ಪಾದಕ ದೇಶವಾಗಿದ್ದು ಜಗತ್ತಿನ ಒಟ್ಟು ಮೀನು ಉತ್ಪಾದನೆಯಲ್ಲಿ 8% ಷೇರು ಭಾರತದ್ದು. ಸಾಂಪ್ರದಾಯಿಕವಾಗಿ ಮೀನುಗಾರಿಕೆ ಇಂದು ಉದಾರೀಕರಣದ ಬಳಿಕ ವಾಣಿಜ್ಯೀಕರಣಗೊಂಡಿದೆ. 1950-51ರಲ್ಲಿ 7.52 ಲಕ್ಷ ಟನ್ ಮೀನು ಉತ್ಪಾದನೆ ಹೊಂದಿದ್ದ ಭಾರತದಲ್ಲಿ ಈಗ ಮೀನು ಉತ್ಪಾದನೆ 23 ಪಟ್ಟು ಹೆಚ್ಚಿದ್ದು 2023-24ರಲ್ಲಿ 174.45 ಲಕ್ಷ ಟನ್ಗಳಿಗೆ ಏರಿದೆ. ಕಡಲಿನ ಬದುಕನ್ನ ಸರ್ಕಾರ ಈಗ ಕೃಷಿ ಅಂತಾನೆ ಪರಿಗಣಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ನೀತಿಗೆ ಅನ್ವಯವಾಗುವ ಎಲ್ಲ ಅಂಶಗಳು ಕಡಲಿಗೂ ಅನ್ವಯ ಆಗತೊಡಗಿದ್ದು ಅದರ ಆರಂಭಿಕ ಹಂತದ ಲಕ್ಷಣಗಳು ಈಗ ಕಾಣಿಸತೊಡಗಿದೆ. ಭಾರತ ಸರ್ಕಾರ ಈ ವರ್ಷ ಮಾರ್ಚ್ 6ರಂದು ಭಾರತ ಒಳನಾಡು ಜಲಮಾರ್ಗ ಪ್ರಾಧಿಕಾರ ಕಾಯ್ದೆ 1985ರ ಅಡಿಯಲ್ಲಿ ರೂಪಿಸಲಾಗಿರುವ ನಿಯಮಗಳನ್ನು ಪ್ರಕಟ ಮಾಡಿದ್ದು ಈ ನಿಯಮಗಳ ಅಡಿಯಲ್ಲಿ ಅಂದ್ರೆ ರಾಷ್ಟ್ರೀಯ ಜಲಮಾರ್ಗ ಜಟ್ಟಿಗಳ ಟರ್ಮಿನಲ್ಗಳ ನಿರ್ಮಾಣ ನಿಯಮಗಳು 2025 ದೇಶಾದ್ಯಂತ ರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಜಟ್ಟಿಗಳು ಮತ್ತು ಟರ್ಮಿನಲ್ಗಳನ್ನು ರಚಿಸಲು ಖಾಸಗಿ, ಸಾರ್ವಜನಿಕ ಹಾಗೂ ಜಂಟಿ ವಲಯಗಳಿಗೆ ಅವಕಾಶ ತೆರೆಯಲಾಗಿದೆ. ಈ ಅವಕಾಶವನ್ನು ಬಳಸಿಕೊಂಡು ಜಟ್ಟಿ ನಿರ್ಮಾಣಕ್ಕೆ ಹೊರಟಿರುವ ಖಾಸಗಿ ವಲಯದ ವಿರುದ್ಧ ಗೋವಾ ರಾಜ್ಯದ ಮೀನುಗಾರರು ತಿರುಗಿಬಿದ್ದಿದ್ದಾರೆ. ಗೋವಾದ ಮಾಲಿಮ್ನಲ್ಲಿ ಮುಂಬೈ ಮೂಲದ ಮರೀನಾ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಸಂಸ್ಥೆಗೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಜಟ್ಟಿ ನಿರ್ಮಾಣಕ್ಕೆ ಭಾರತದ ಒಳನಾಡು ಜಲಮಾರ್ಗ ಪ್ರಾಧಿಕಾರ ನಿರಪೇಕ್ಷಣ ಪತ್ರ ನೀಡಿರೋದ್ರ ವಿರುದ್ಧ ಗೋವಾದ ಉತ್ತರ ಕರಾವಳಿಯ ಮೀನುಗಾರರು ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಬಾಗಿಲು ತಟ್ಟಿದ್ದಾರೆ. ಸೂಕ್ಷ್ಮ ಪರಿಸರ ಇರುವ ಮೀನುಗಳು ಸಂತಾನಾಭಿವೃದ್ಧಿ ನಡೆಸುವ ಸಿಆರ್ಝೆಡ್ ಅಂತ ಗುರುತಿಸಲಾಗಿರುವ ಕಡಲಿನ ಜಾಗಗಳ ಬಳಿ ಕ್ರೂಸ್ ಪ್ರವಾಸೋದ್ಯಮ ಎಂಬ ಹೆಸರಿನಲ್ಲಿ ಮರೀನಾಗಳು, ಕ್ರೂಸ್ ಜಟ್ಟಿಗಳು ಬಂದ್ರೆ ಮೀನುಗಾರರ ಬದುಕು ಅತಂತ್ರ ಆಗಲಿದೆ. ಸಾಂಪ್ರದಾಯಿಕ ಮೀನುಗಾರರ ಚಲನವಲನಗಳಿಗೆ ಅಡ್ಡಿ ಆಗಲಿದೆ. ಮೇಲಾಗಿ ಪರಿಸರ ನಾಶ ಆಗಲಿದೆ. IWAIನ ಈ ಕ್ರಮ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಹಸ್ತಕ್ಷೇಪ ಆಗಿದ್ದು ತಮಗದು ಸಮ್ಮತ ಇಲ್ಲ ಅಂತ ಗೋವಾ ಮೀನುಗಾರರು ಹೇಳಿದ್ದಾರೆ. ಮಾಂಡೋವಿ ನದಿ ರಾಷ್ಟ್ರೀಕರಣ ಆಗಿರೋದು ಹೌದಾದ್ರೂ IWAIಗೆ ಇಲ್ಲಿನ ಸ್ಥಳೀಯರ ಹಿತಾಸಕ್ತಿಗಳನ್ನ ಕಡೆಗಣಿಸಿ ತಮ್ಮ ಮೂಗಿನ ನೇರಕ್ಕೆ ನಿರಪೇಕ್ಷಣ ಪತ್ರ ನೀಡುವ ಅಧಿಕಾರ ಇಲ್ಲ. ಅವರು ಹೆಚ್ಚು ಅಂದ್ರೆ ನದಿಗೆ ಅಡ್ಡಲಾಗಿ ಸೇತುವೆ, ನದಿಯ ಆಳದಲ್ಲಿ ಪೈಪ್ಲೈನ್ಗಳಿಗೆ ನಿರಪೇಕ್ಷಣ ಪತ್ರವನ್ನ ನೀಡಬಹುದು ಅಂತ ಮೀನುಗಾರರು ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 6ರಂದು ಹೊರಬಂದಿರುವ ಒಳನಾಡು ಜಲಮಾರ್ಗ ಸಂಬಂಧಿ ನಿಯಮಗಳು ರಾಜ್ಯ ಕೇಂದ್ರ ಸಂಬಂಧಗಳಲ್ಲಿ ಮತ್ತೊಂದು ತಕರಾರು ತರುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಗೋವಾ ಮೀನುಗಾರರು ಹೇಳುವ ಮಾತುಗಳಲ್ಲಿ ಸತ್ಯ ಇದೆ. ಹಾಲಿ ಇರುವ ಬಂದರುಗಳು, ಹೊಸ ಖಾಸಗಿ ಜಟ್ಟಿಗಳು, ಮರೈನ್ ಪ್ರವಾಸೋದ್ಯಮದ ಹೆಸರಿನಲ್ಲಿ ಶ್ರೀಮಂತರ ಮೋಜು ಮಸ್ತಿಗಳು ಒಂದ್ ಕಡೆ ಸಾಂಪ್ರದಾಯಿಕ ಮೀನುಗಾರರ ಮುಕ್ತ ಕಡಲು ಪ್ರವೇಶಕ್ಕೆ ಅಡ್ಡಿಯಾಗ್ತಿದೆ. ಮತ್ತೊಂದ್ ಕಡೆ ಆಳ ಸಮುದ್ರ ಮೀನುಗಾರಿಕೆ ಲೈಟ್ ಫಿಶಿಂಗ್ ಹೆಸರಲ್ಲಿ ಇಡೀ ಸಮುದ್ರವನ್ನೇ ಗಾಳಿಸಿ ತೆಗೆದು ಮೀನುಗಳನ್ನ ಮರಿ ಮೊಟ್ಟೆ ಎನ್ನದೇ ದೋಚಿ ರಫ್ತು ಅಂಕೆ ಸಂಖ್ಯೆಗಳನ್ನ ಹಿಗ್ಗಿಸಿಕೊಳ್ಳೋಕೆ ಹೊರಟ ಪರಿಣಾಮವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ಈಗ ಲಾಭದಾಯಕವಾಗಿ ಉಳಿದಿಲ್ಲ. 2013-14ರಲ್ಲಿ 30,213 ಕೋಟಿ ರೂಪಾಯಿಗಳ ಮೀನು ಉತ್ಪಾದನೆಗಳು ರಫ್ತಾಗಿದ್ರೆ 2023-24ರಲ್ಲಿ ಅದರ ಪ್ರಮಾಣ 60,523.89 ಕೋಟಿ ರೂಪಾಯಿಗಳಿಗೆ ಏರಿದೆ. 129ಕ್ಕೂ ಮಿಕ್ಕಿ ದೇಶಗಳಿಗೆ ಭಾರತದ ಮೀನು ರಫ್ತಾಗ್ತಾ ಇದೆ. ಆದರೆ ಅವೈಜ್ಞಾನಿಕ ಮೀನುಗಾರಿಕೆಯ ಹಪಹಪಿಯ ಕಾರಣದಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಕರ್ನಾಟಕದ ಕರಾವಳಿಯಲ್ಲಿ ಬರ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳ ರೀತಿಯಲ್ಲೇ ಮೀನುಗಾರರು ಮೀನು ರೈತರ ಉತ್ಪಾದಕ ಸಂಸ್ಥೆ FFPOಗಳಿಗೆ ಸರ್ಕಾರ ಪ್ರೋತ್ಸಾಹ ನೀಡ್ತಾ ಇದ್ದು ದೇಶದಲ್ಲಿ ಇವತ್ತು 2,195 FFPOಗಳು ಸ್ಥಾಪನೆಗೊಂಡಿವೆ. ಭಾರತ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಅಡಿಯಲ್ಲಿ ಕಳೆದ 10 ವರ್ಷಗಳಲ್ಲಿ 38,572 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದೆ. ಇದೆಲ್ಲದಕ್ಕಿಂತಲೂ ಮಹತ್ವದ್ದು ಕಡಲ ಗಣಿಗಾರಿಕೆ.
ಸಾಗರದಾಳದ ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2023ರ ಅಡಿಯಲ್ಲಿ ಭಾರತದ 7,517 ಕಿಲೋಮೀಟರ್ ಸಮುದ್ರ ತೀರ ಹಾಗೂ 1,382 ಸಣ್ಣ ದೊಡ್ಡ ದ್ವೀಪಗಳಿರುವ ಖನಿಜ ಸಂಪತ್ತನ್ನ ಗಣಿಗಾರಿಕೆ ಮಾಡಿ ತೆಗೆಯೋಕೆ ಯೋಜನೆಗಳು ಸಿದ್ಧಗೊಳ್ತಾ ಇದ್ದು 2016ರಲ್ಲಿ ಈ ಗಣಿಗಾರಿಕೆಗೆ ಭಾರತ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದಿಂದ ಅನುಮತಿ ಪಡೆದ 25ನೇ ಲೈಸೆನ್ಸ್ದಾರ ದೇಶ ಅಂತ ಅನಿಸಿದೆ. ಈ ಗಣಿಗಾರಿಕೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಇದು ಕ್ರಮೇಣ ರಾಜ್ಯದ ಕರಾವಳಿಯ ಎಷ್ಟು ಭಾಗವನ್ನು ನುಂಗಲಿದೆ ಅನ್ನೋದು ಇನ್ನೂ ಸ್ಪಷ್ಟವಿಲ್ಲ. ಕರ್ನಾಟಕದಲ್ಲಿ ಎಚ್ಚರ ಯಾವಾಗ? ಕರ್ನಾಟಕದ ಕರಾವಳಿ 320 ಕಿಲೋಮೀಟರ್ ಉದ್ದ ಇದ್ದು ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲು 62 ಕಿಲೋಮೀಟರ್, ಉಡುಪಿ ಜಿಲ್ಲೆಯ ಪಾಲು 98 ಕಿಲೋಮೀಟರ್ ಮತ್ತು ಉತ್ತರ ಕನ್ನಡದ ಪಾಲು 160 ಕಿಲೋಮೀಟರ್. ಕರ್ನಾಟಕದಲ್ಲೂ ಜಲ ಸಾರಿಗೆ ಮಂಡಳಿ ಮೀನುಗಾರಿಕೆಗೆ ಹೊರತಾದ ನೂರಾರು ಯೋಜನೆಗಳನ್ನು ಹರವಿಕೊಂಡು ಕೂತಿದೆ. ಸಾಗರಮಾಲಾ ಯೋಜನೆಯ ಭಾಗವಾಗಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಕರಾವಳಿಯ ಉದ್ದಕ್ಕೂ ಬೇರೆ ಬೇರೆ ಹಂತಗಳಲ್ಲಿ ನಡೀತಿವೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ ಉಡುಪಿಯ 17, ಮಂಗಳೂರಿನ 4 ಹಾಗೂ ಉತ್ತರ ಕನ್ನಡದ 19 ಸೇರಿದಂತೆ ಒಟ್ಟು 40 ನೋಡ್ಗಳು. ಇದರಲ್ಲಿ ಪ್ರತಿ ನೋಡ್ 3 ರಿಂದ 15 ಕಿಲೋಮೀಟರ್ ಉದ್ದದ್ದು ಖಾಸಗಿಯವರ ಪಾಲಾಗಲಿವೆ. ಮಲ್ಪೆಗೆ ಒಕ್ಕರಿಸಿದ್ದ ಮರೀನಾ ಅಲ್ಲಿಂದ ಹೊರದೂಡಿಸಿಕೊಂಡು ಬೈಂದೂರು ಬಳಿ ಸಂಭ್ರಮದಿಂದ ಸಜ್ಜುಗೊಳ್ತಾ ಇದೆ. ಉಳ್ಳಾಲದ ಬಳಿ ಒಂದು ಪ್ರತ್ಯೇಕ ಕ್ರೂಸ್ ಬಂದರು ಸಜ್ಜುಗೊಳ್ತಾ ಇದೆ. ಹೀಗೆ ಇಂಚಿಂಚಾಗಿ ಸಮುದ್ರ ತೀರವನ್ನ ಖಾಸಗಿ ಸುಪರ್ದಿಗೆ ನೀಡ್ತಾ ಹೋದ್ರೆ ಅದು ಶಾಶ್ವತವಾಗಿ ಸಾರ್ವಜನಿಕರ ಮತ್ತು ಮೀನುಗಾರರ ಕೈ ತಪ್ಪಿದಂತೆ. 30 ವರ್ಷಗಳ ಹಿಂದೆ ನಮ್ಮ ಕಡಲ ತೀರ ಎಷ್ಟು ಮುಕ್ತವಾಗಿತ್ತು ಅಂತ ಯೋಚಿಸಿದ್ರೆ ನಾವೀಗ ಎಲ್ಲಿಗೆ ತಲುಪಿದ್ದೀವಿ ಅಂತ ಅರ್ಥವಾಗುತ್ತೆ. ಕಡಲ ತೀರವನ್ನ ಖಾಸಗಿಗೆ ವಹಿಸಿಕೊಟ್ಟು ಅಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ತೊಡಗಿರೋರಿಗೆ ಸಣ್ಣ ಪ್ರಮಾಣದ ಮೀನುಗಾರಿಕೆ ಲಾಭದಾಯಕ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ತಲೆಗೆ ತುಂಬಿ ಸಾಬೀತು ಮಾಡಲಾಗ್ತಿದೆ. ಹಾಗಾಗಿ ಮೀನುಗಾರರು ಕಡಲಿನಿಂದ ಈಚೆ ಹೊಸ ಕೌಶಲ್ಯಗಳನ್ನು ಕಲಿತು ಬದುಕನ್ನ ಕಟ್ಕೊಳ್ಳೋದನ್ನ ಅನಿವಾರ್ಯಗೊಳಿಸುವಂತಹ ಸನ್ನಿವೇಶ ಏರ್ಪಾಡಾಗ್ತಾ ಇದೆ. ಪುಟ್ಟ ರಾಜ್ಯ ಗೋವಾದಲ್ಲಿ ಈ ಆಪತ್ತುಗಳ ಸರಮಾಲೆ ಸುಲಭವಾಗಿ ಅರ್ಥವಾದ ಕಾರಣ ಕೇಂದ್ರದಲ್ಲಿ ಸ್ವತಃ ಅವರದ್ದೇ ಪಕ್ಷದ ಸರ್ಕಾರ ಇರೋದರ ಹೊರತಾಗಿಯೂ ಅಲ್ಲಿನ ಸರ್ಕಾರ ಮತ್ತು ಜನತೆ ಎಚ್ಚೆತ್ತು ಪ್ರತಿಭಟನೆಯ ಧ್ವನಿಯನ್ನ ಎತ್ತಲಾರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ಇಂಥದ್ದೊಂದು ಎಚ್ಚರ ಮೂಡೋದು ಯಾವಾಗ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.